ನಮಸ್ಕಾರ ವೀಕ್ಷಕರೇ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯದ ನವಗ್ರಹ ಸಿನಿಮಾ ನಿಮ್ಮೆಲ್ಲರಿಗೂ ಗೊತ್ತಿದೆ. 2008ರಲ್ಲಿ ಬಿಡುಗಡೆ ಆಗಿದ್ದ ಈ ಒಂದು ಸಿನಿಮಾ ಸೂಪರ್ ಹಿಟ್ ಆಗಿತ್ತು. ಕಳೆದ ವರ್ಷ ರಿಲೀಸ್ ಆದಾಗಲೂ ನವಗ್ರಹ ಚಿತ್ರ ಥಿಯೇಟರ್ಗಳಲ್ಲಿ ಭರ್ಜರಿ ಸೌಂಡ್ ಮಾಡಿತ್ತು. ಈ ಸಿನಿಮಾದ ಕತೆ ಅದ್ಭುತವಾಗಿತ್ತು, ಜೊತೆಗೆ ಪ್ರತಿಯೊಂದು ಪಾತ್ರವೂ ಗಮನ ಸೆಳೆದಿತ್ತು. ಆ ರೀತಿ ಗಮನ ಸೆಳೆದ ಪಾತ್ರಗಳಲ್ಲಿ ಶೆಟ್ಟಿ ಪಾತ್ರವೂ ಕೂಡ ಒಂದು. ಆದರೆ ಶೆಟ್ಟಿ ಪಾತ್ರದಲ್ಲಿ ನಟಿಸಿದ್ದ ಗಿರಿ ದಿನೇಶ್ ನಿನ್ನೆ ಸಂಜೆ ಹಠಾತ್ ಸಾವನ್ನಪ್ಪಿದ್ದಾರೆ. ಬಾರದ ಲೋಕಕ್ಕೆ ಗಿರಿ ದಿನೇಶ್ ಪಯಣಿಸಿದ್ದಾರೆ. ಅಷ್ಟಕ್ಕೂ ಏನಾಯಿತು ಅಂದರೆ, ಶುಕ್ರವಾರ ಸಂಜೆ ಮನೆಯಲ್ಲಿ ಪೂಜೆ ಮಾಡ್ತಿದ್ದ ಸಂದರ್ಭದಲ್ಲಿ ಅವರಿಗೆ ಏಕಾಏಕಿ ಎದೆನೋವು ಕಾಣಿಸ್ಕೊಂಡಿದೆ. ಅವರು ಆರೋಗ್ಯವಾಗಿಯೇ ಇದ್ದರು. ಪೂಜೆ ಮಾಡ್ತಿದ್ದಾಗ ಏಕಾಏಕಿ ಕುಸಿದು ಬೀಳ್ತಾರೆ. ಅವರನ್ನು ಕುಟುಂಬಸ್ಥರು ಕೂಡಲೇ ಹತ್ತಿರದ ಆಸ್ಪತ್ರೆಗೆ ಕರೆದೊಯ್ತಾರೆ. ಆದರೆ ಅಷ್ಟರಲ್ಲೇ ಮಾರ್ಗ ಮಧ್ಯೆನೇ ಗಿರಿ ದಿನೇಶ್ ಅವರ ಪ್ರಾಣ ಪಕ್ಷಿ ಹಾರಿ ಹೋಗಿದೆ. ಅವರ ಸಾವಿಗೆ ಹೃದಯಾಘಾತ ಕಾರಣ ಆಗಿದೆ ಅಂತ ಕುಟುಂಬಸ್ಥರು ತಿಳಿಸಿದ್ದಾರೆ. ಆಸ್ಪತ್ರೆಗೆ ಕರೆದೊಯ್ದು ತಪಾಸಣೆಗೆ ಒಳಪಡಿಸಿದ ಸಂದರ್ಭದಲ್ಲಿ ಮೃತಪಟ್ಟಿರುವುದನ್ನು ಖಚಿತಪಡಿಸಲಾಗಿದೆ. ಬಹಳ ಚಿಕ್ಕ ವಯಸ್ಸಿನಲ್ಲೇ ಅವರಿಗೆ ಹೃದಯಾಘಾತ ಸಂಭವಿಸಿರುವಂಥದ್ದು. ಅವರಿಗೆ ಕೇವಲ 45 ವರ್ಷ ವಯಸ್ಸಾಗಿತ್ತು. ಸಿನಿಮಾಗಳಲ್ಲಿ ನಟಿಸಿದ್ರು, ಚಿತ್ರರಂಗದ ನಂಟನ್ನು ಹೊಂದಿದ್ರು. ಅವರು ಚಿತ್ರರಂಗದಿಂದ ಅಂತರವನ್ನು ಕಾಯ್ದುಕೊಂಡಿದ್ರು. 45 ವರ್ಷ ವಯಸ್ಸಾಗಿತ್ತು. ಆದರೂ ಗಿರಿ ದಿನೇಶ್ ಅವರು ಇನ್ನೂ ಮದುವೆ ಆಗಿರಲಿಲ್ಲ. ಅಣ್ಣನ ಮನೆಯಲ್ಲಿ ಅವರು ವಾಸವಿದ್ರು. ಇನ್ನು ವೀಕ್ಷಕರೇ, ಗಿರಿ ದಿನೇಶ್ ಅಂದ ತಕ್ಷಣವೇ ನಮಗೆ ನೆನಪಾಗೋದೆ ನವಗ್ರಹ ಸಿನಿಮಾದಲ್ಲಿ ಅವರು ಶೆಟ್ಟಿ ಪಾತ್ರಕ್ಕೆ ಜೀವ ತುಂಬಿದ್ರು. ನಿನ್ನೆ ಮೊನ್ನೆ ನಟಿಸಿ ಹೋದಂತಿದೆ ಆ ಪಾತ್ರ. ಆ ಸಿನಿಮಾದಲ್ಲಿ ಕಾಮಿಡಿ ಟೈಮಿಂಗ್ ಬಹಳ ಹೈಲೈಟ್ ಆಗಿತ್ತು. ನವಗ್ರಹ ಸಿನಿಮಾದ ನಂತರದಲ್ಲಿ ವಜ್ರ ಹಾಗೆ ಚಮಕಾಯಿಸಿ ಚಿಂದಿ ಉಡಾಯಿಸಿ ಚಿತ್ರಗಳಲ್ಲಿ ಅವರು ನಟಿಸಿದ್ರು. ಒಟ್ಟಾರೆಯಾಗಿ ಅವರು ಪ್ರತಿಭಾವಂತ ಕಲಾವಿದರು. ಆದರೆ ಅವರಿಗೆ ಹೆಚ್ಚು ಅವಕಾಶಗಳು ಸಿಗಲಿಲ್ಲ. ಚಿತ್ರರಂಗ ಅವರನ್ನು ಬಳಸ್ಕೊಳ್ಳಿಲ್ಲ. ಆದರೆ ಚಿತ್ರರಂಗದ ನಂಟು ಅವರಿಗೆ ತಂದೆಯಿಂದ ಬಂದಿತ್ತು. ಗಿರಿ ದಿನೇಶ್ ಅವರು ಬೇರಾರು ಅಲ್ಲ, ಕನ್ನಡ ಚಿತ್ರರಂಗದ ಖ್ಯಾತ ದಿವಂಗತ ನಟ ದಿನೇಶ್ ಅವರ ಪುತ್ರ. ಹಾಸ್ಯ ನಟನಾಗಿ, ಖಳನಟನಾಗಿ ಕನ್ನಡ ಚಿತ್ರರಂಗದಲ್ಲಿ ಜನಪ್ರಿಯತೆಯನ್ನು ಪಡೆದುಕೊಂಡಿದ್ದರು. ದಶಕಕ್ಕೂ ಹೆಚ್ಚು ಕಾಲ ಹಾಸ್ಯ ನಟನಾಗಿ ಗುರುತಿಸಿಕೊಂಡಿದ್ರು ಅವರು. ಇನ್ನು ದಿನೇಶ್ ಅವರು ಅಂದ ತಕ್ಷಣವೇ ನಮಗೆ ನೆನಪಾಗೋದು ಅಂದರೆ ಭೂತಯ್ಯನ ಮಗ ಅಯ್ಯು ಚಿತ್ರ. ಅದರಲ್ಲಿ ಅವರ ಪಾತ್ರವನ್ನು ಯಾರೂ ಮರೆಯೋದಕ್ಕೆ ಸಾಧ್ಯ ಇಲ್ಲ. ನಮ್ಮೂರ ಹಮೀರ ಚಿತ್ರದಲ್ಲಿ ಇರುಳುಗುರುಡನ ಪಾತ್ರವನ್ನು ಅವರು ನಿಭಾಯಿಸಿದ್ರು. ಆ ಒಂದು ಹಾಸ್ಯ ಪಾತ್ರವನ್ನು ಜನ ಇವತ್ತಿಗೂ ನೋಡಿ ನಕ್ಕು ನಲಿತಾರೆ. ಮರೆಯಲಾಗದಂತಹ ಪಾತ್ರ ಅದು. ಈ ರೀತಿಯಾಗಿ ದಿನೇಶ್ ಅವರು ಭೂತಯ್ಯನ ಮಗ ಅಯ್ಯು, ಸೀಬೆ ಶಂಕರ್, ನಮ್ಮೂರ ಹಮೀರ, ಸೀತಾರಾಮು, ಮೇಯರ್ ಮುತ್ತಣ್ಣ ಈ ರೀತಿಯಾಗಿ ಹಲವು ಚಿತ್ರಗಳಲ್ಲಿ ಕಾಣಿಸ್ಕೊಂಡಿದ್ದಾರೆ. ಕೇವಲ ಕನ್ನಡ ಮಾತ್ರ ಅಲ್ಲ, ತಮಿಳು, ತೆಲುಗು, ಹಿಂದಿ ಭಾಷೆಯ ಚಿತ್ರಗಳಲ್ಲೂ ಅಭಿನಯಿಸಿದ್ದಾರೆ. ಒಟ್ಟಾರೆಯಾಗಿ ಅವರು 260ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಕಾಣಿಸ್ಕೊಂಡಿದ್ದಾರೆ. ಅದರಲ್ಲೂ ವೀಕ್ಷಕರೇ, ಚಿತ್ರರಂಗದಲ್ಲಿ ಖಳನಾಯಕನ ಪಾತ್ರಕ್ಕೆ ಒಂದು ವಿಶಿಷ್ಟವಾದಂತಹ ಮೆರುಗು, ಪ್ರತಿಷ್ಠೆಯನ್ನು ತಂದುಕೊಟ್ಟಂತಹ ಕೀರ್ತಿ ದಿನೇಶ್ ಅವರಿಗೆ ಸಲ್ಲುತ್ತೆ. ಕನ್ನಡ ಚಿತ್ರರಂಗ ಕಂಡಂತಹ ಅಪರೂಪದಲ್ಲಿ ಅಪರೂಪದ ಪ್ರತಿಭಾವಂತ ಹಾಸ್ಯ ಖಳನಟ. ಅಂತಹ ಖ್ಯಾತ ನಟನ ಪುತ್ರನೇ ಗಿರಿ ದಿನೇಶ್ ಅವರು. ಇನ್ನು ಮತ್ತೊಂದು ವಿಚಾರ ಅಂದರೆ ವೀಕ್ಷಕರೇ, ದಿನೇಶ್ ಅವರಿಗೂ ವಿಪರೀತ ಕುಡಿತದ ಅಭ್ಯಾಸ ಇತ್ತು. ಅವರು ಸಾವನ್ನಪ್ಪಿದಂತಹ ಸಂದರ್ಭದಲ್ಲಿ ಅವರಿಗೆ ಕೇವಲ 53 ವರ್ಷ ವಯಸ್ಸು. ಚಿತ್ರರಂಗದಲ್ಲಿ ಅಪಾರ ಬೇಡಿಕೆಯಲ್ಲಿದ್ದಂತಹ ಸಂದರ್ಭ ಅದು. 1990 ಫೆಬ್ರವರಿ 20ರಂದು ಅವರು ನಿಧನರಾಗ್ತಾರೆ. ಅದೇ ರೀತಿಯಲ್ಲಿ ಅವರ ಪುತ್ರ ಗಿರಿ ದಿನೇಶ್ ಅವರು ಸಹ ಕುಡಿತದ ಚಟವನ್ನು ಹೊಂದಿದ್ರು. ಇತ್ತ ಚಿತ್ರರಂಗದಲ್ಲಿ ಹೆಚ್ಚಿನ ಅವಕಾಶವೂ ಇರಲಿಲ್ಲ, ಮದುವೆಯೂ ಸಹ ಆಗಿರಲಿಲ್ಲ. ಅತ್ಯಂತ ಚಿಕ್ಕ ವಯಸ್ಸಲ್ಲೇ ಅವರಿಗೆ ಹೃದಯಾಘಾತ ಆಗಿದೆ. ಕೇವಲ ಅವರಿಗೆ 45 ವರ್ಷ ವಯಸ್ಸು. ತಂದೆಯಂತೆಯೇ ಬಹುಬೇಗನೆ ಚಿತ್ರರಂಗವನ್ನು ಅಗಲಿದ್ದಾರೆ. ಇನ್ನು ವೀಕ್ಷಕರ, ಇತ್ತೀಚಿನ ದಿನಗಳಲ್ಲಿ ಚಿತ್ರರಂಗ ಆಗಿರಬಹುದು, ಬೇರೆ ಬೇರೆ ಸುದ್ದಿಗಳನ್ನು ನಾವು ಕೇಳ್ತಿದ್ದೀವಿ. ಯುವ ಜನರಲ್ಲೇ ಹೆಚ್ಚಿನದಾಗಿ ಹೃದಯಾಘಾತ ಪ್ರಕರಣಗಳು ಕಂಡು ಬರ್ತಾ ಇರುವಂಥದ್ದು. ಈ ಮುಂಚೆ ಎಲ್ಲ ಹೃದಯ ಸಮಸ್ಯೆಗಳನ್ನು ವಯಸ್ಕರ ಕಾಯಿಲೆ ಅಂತ ಹೇಳಲಾಗ್ತಾ ಇತ್ತು. ಆದರೆ ಈಗ ಆ ರೀತಿಯಾಗಿಲ್ಲ. ಚಿಕ್ಕ ಚಿಕ್ಕ ವಯಸ್ಸಿನವರಲ್ಲಿ ಹೃದಯಾಘಾತ ಸಮಸ್ಯೆಗಳು ಕಂಡು ಬರ್ತಾ ಇದೆ. ಹೃದಯಾಘಾತಕ್ಕೆ ಒಳಗಾಗ್ತಾ ಇದ್ದಾರೆ. ಕೇವಲ ಯುವಕ ಯುವತಿಯರಲ್ಲಿ ಮಾತ್ರ ಅಲ್ಲ, ಪುಟ್ಟ ಮಕ್ಕಳಲ್ಲೂ ಈ ರೀತಿಯಾದಂತಹ ಸಮಸ್ಯೆಗಳು ಕಾಣಿಸ್ಕೊಳ್ತಾ ಇದೆ. ಅಂದರೆ ಇತ್ತೀಚೆಗೆ ಯಾವ ರೀತಿಯಾದಂತಹ ಸುದ್ದಿಗಳನ್ನು ಕೇಳ್ತಾ ಇದ್ದೀವಿ. ಕೇವಲ 25 ವರ್ಷ ಅಂತೆ, ಹಾರ್ಟ್ ಅಟ್ಯಾಕ್ ಆಯ್ತಂತೆ. ಕಾರ್ನಲ್ಲಿ ಹೋಗ್ತಿದ್ದ ಸಂದರ್ಭದಲ್ಲಿ ಹೃದಯಾಘಾತ, ಮದುವೆ ಸಮಾರಂಭದಲ್ಲಿ ಹಾರ್ಟ್ ಅಟ್ಯಾಕ್ ಆಯ್ತಂತೆ. ಈ ರೀತಿಯ ಸುದ್ದಿಗಳು ಹೆಚ್ಚಾಗಿ ಕೇಳಿ ಬರ್ತಾ ಇದೆ. ನೋಡೋದಕ್ಕೆ ಬಹಳ ಚೆನ್ನಾಗಿರ್ತಾರೆ, ಆರೋಗ್ಯವಂತರಾಗಿ ಕಾಣಿಸ್ಕೊಳ್ತಾರೆ. ಆದರೆ ಇದ್ದಕ್ಕಿದ್ದಂತೆ ಈ ರೀತಿಯಾಗೆಲ್ಲ ಸಾವನ್ನಪ್ಪುವಂತಹ ಪರಿಸ್ಥಿತಿ ಬರ್ತಾ ಇದೆ. ವೀಕ್ಷಕರೇ, ಮತ್ತೊಂದು ಮುಖ್ಯ ವಿಚಾರ ಅಂದರೆ, ಪ್ರತಿನಿತ್ಯ ಜಿಮ್ ಮಾಡೋವಂಥವ್ರು, ವರ್ಕೌಟ್ ಮಾಡೋವಂಥವ್ರಲ್ಲೂ ಈ ಸಮಸ್ಯೆಗಳು ಕಾಣಿಸ್ಕೊಳ್ತಾ ಇದೆ. ಅನೇಕರಿಗೆ ಈ ಒಂದು ವಿಚಾರ ಮಾತ್ರ ಅಚ್ಚರಿಯ ಹಾಗೆ ಆತಂಕದ ವಿಷಯವಾಗಿ ಪರಿಣಮಿಸಿದೆ. ಇತ್ತೀಚಿನ ಬೆಳವಣಿಗೆಗಳು ವೈದ್ಯ ಲೋಕಕ್ಕೂ ಕೂಡ ಅಚ್ಚರಿಯನ್ನು ಮೂಡಿಸ್ತಾ ಇದೆ. ಇನ್ನು ವೀಕ್ಷಕರೇ, ಇದೇ ಸಂದರ್ಭದಲ್ಲಿ ಒಂದು ಚರ್ಚೆ ನಡೀತಾ ಇದೆ. ಕೋವಿಡ್ ನಂತರದಲ್ಲಿ ಈ ರೀತಿಯಾದಂತಹ ಹಠಾತ್ ಹೃದಯಾಘಾತಗಳು ಹೆಚ್ಚಾಗಿ ಸಂಭವಿಸ್ತಾ ಇದೆ ಅಂತ. ಎಲ್ಲ ವಯೋಮಾನದವರು ಈ ರೀತಿಯಾಗಿ ಹಠಾತ್ ಹೃದಯಾಘಾತಕ್ಕೆ ಸಿಲುಕಿ ಜೀವವನ್ನು ಕಳೆದುಕೊಳ್ತಿದ್ದಾರೆ ಅನ್ನೋದು ಈಗ ಗಂಭೀರ ಚರ್ಚೆಗಳಾಗ್ತಾ ಇದೆ.
ಇದರ ಬೆನ್ನಲ್ಲೇ ಕರ್ನಾಟಕ ಸರ್ಕಾರನೂ ಸಹ ನಿನ್ನೆ ಅಷ್ಟೇ ತಜ್ಞರ ಸಮಿತಿಯೊಂದನ್ನು ರಚಿಸಿ ಆದೇಶವನ್ನು ಹೊರಡಿಸಿದೆ. ಹಿರಿಯ ಪತ್ರಕರ್ತ ಹಾಗೆ ಚಿಂತಕ ರಾಜಾರಾಮ್ ತಲ್ಲೂರ್ ಅವರು ಸರ್ಕಾರಕ್ಕೆ ಪತ್ರವನ್ನು ಬರೆದಿದ್ದಾರೆ. ಅವರ ಪತ್ರವನ್ನು ಆಧರಿಸಿ ಸಿಎಂ ಸಿದ್ದರಾಮಯ್ಯ ಅವರು ಸಮಿತಿ ರಚನೆಗೆ ಸೂಚನೆ ನೀಡಿದ್ದಾರೆ. ಅಂದರೆ ಕೋವಿಡ್ ಅಥವಾ ಕೋವಿಡ್ ಲಸಿಕೆಯ ಅಡ್ಡ ಪರಿಣಾಮದಿಂದಾಗಿ ಈ ರೀತಿಯಾಗಿ ಸಾವುಗಳು ಸಂಭವಿಸ್ತಾ ಇದೆಯಾ, ಈ ಬಗ್ಗೆ ಒಂದು ಅಧ್ಯಯನವನ್ನು ನಡೆಸಿ ಸರಿಯಾದ ಒಂದು ರಿಪೋರ್ಟನ್ನು ನೀಡುವಂತೆ ಈ ಒಂದು ಸಮಿತಿಗೆ ಸೂಚನೆ ನೀಡಲಾಗಿದೆ. ಮುಂದೆ ಈ ರೀತಿಯಾದಂತಹ ಸಾವು ನೋವುಗಳು ಸಂಭವಿಸದಂತೆ ತಡೆಯುವ ಉದ್ದೇಶದಿಂದ ಈ ಒಂದು ಸಂಶೋಧನೆಯನ್ನು ಕೈಗೊಳ್ಳಲಾಗ್ತಾ ಇದೆ. ಇದಕ್ಕೆ ಮುಖ್ಯ ಕಾರಣ ಅಂದರೆ ಸಾರ್ವಜನಿಕ ವಲಯದಲ್ಲಿ ಆ ರೀತಿಯಾಗಿ ಚರ್ಚೆ ಆಗ್ತಾ ಇದೆ. ಕೋವಿಡ್ ಅಥವಾ ಕೋವಿಡ್ ಲಸಿಕೆಯಿಂದ ಈ ರೀತಿಯ ಸಾವುಗಳು ಆಗ್ತಿದೆ ಅನ್ನೋ ರೀತಿಯಲ್ಲಿ ಚರ್ಚೆ ಆಗ್ತಿದೆ. ಇದರಲ್ಲಿ ಹೆಚ್ಚಿನವರು ಯುವಕರೇ ಆದ್ದರಿಂದ ಕುಟುಂಬಕ್ಕೆ ಆರ್ಥಿಕವಾಗಿ ಅವರು ಆಧಾರ ಸ್ತಂಭವಾಗಿರ್ತಾರೆ. ಇದ್ದಕ್ಕಿದ್ದಂತೆ ಅವರು ಸಾವನ್ನಪ್ಪಿದ್ರೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಆ ಕುಟುಂಬಕ್ಕೆ ಸಮಸ್ಯೆಗಳನ್ನು ತಂದೊಡ್ಡುತ್ತೆ. ಹೀಗಾಗಿ ಗಂಭೀರವಾಗಿ ಪರಿಗಣಿಸಬೇಕಾದಂತಹ ಸಂದರ್ಭ ಬಂದಿದೆ. ಇನ್ನು ಯುವಕರಲ್ಲಿ ಕೇವಲ ಹೃದಯ ಸಂಬಂಧಿ ಕಾಯಿಲೆ ಮಾತ್ರ ಅಲ್ಲ, ಮತ್ತೊಂದು ಗಂಭೀರ ಸಮಸ್ಯೆ ಕಾಣಿಸ್ಕೊಳ್ತಾ ಇದೆ. ಅದು ನರ ಸಂಬಂಧಿ ಕಾಯಿಲೆ. ಕೋವಿಡ್ ಮತ್ತು ಅದರ ಲಸಿಕೆಯ ಅಡ್ಡ ಪರಿಣಾಮಗಳ ಅಧಿಕೃತ ಪಟ್ಟಿಯನ್ನು ಮಾಡಲಾಗಿದೆ. ಆ ಪಟ್ಟಿಯಲ್ಲಿ ಪ್ರಮುಖವಾಗಿ GBS, ಗಿಲ್ಲಾನ್ ಬೇರ್ ಸಿಂಡ್ರೋಮ್ ಹಾಗೆ ಟ್ರಾನ್ಸ್ವರ್ಸ್ ಮೈಲೈಟಿಸ್ನಂತಹ ಅಪರೂಪದ ನರ ಸಂಬಂಧಿ ಕಾಯಿಲೆಗಳು ಸಹ ಇದೆ. ವೀಕ್ಷಕರೇ, ಆತಂಕದ ವಿಚಾರ ಅಂದರೆ ಈ ಕಾಯಿಲೆಯು ಸಹ ಯುವಕರಲ್ಲಿ ಅಪಾರ ಪ್ರಮಾಣದಲ್ಲಿ ಎಲ್ಲೆಡೆ ವರದಿಯಾಗ್ತಾ ಇದೆ. ಇದು ಬಹಳ ಆತಂಕಕಾರಿ ಬೆಳವಣಿಗೆ. ಇನ್ನು ಸಮಿತಿ ರಚನೆಯ ಉದ್ದೇಶ ಏನಪ್ಪಾ ಅಂದರೆ ಸಂಶೋಧನೆಯ ನಂತರದಲ್ಲಿ ಈ ರೀತಿಯ ಪ್ರಕರಣಗಳು ಹೆಚ್ಚಾಗದಂತೆ ತಡೆಯುವಂತಹ ಅಗತ್ಯ ಕ್ರಮಗಳನ್ನು ಕೈಗೊಳ್ಳುವುದು ಸಹ ಇದೆ. ಇನ್ನು ಆಸ್ಪತ್ರೆಗಳಲ್ಲಿ, ಆರೋಗ್ಯ ಕೇಂದ್ರಗಳಲ್ಲಿ ಈ ರೀತಿಯ ಪ್ರಕರಣಗಳು ದಾಖಲಾದ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸುವಂತಹ ಉದ್ದೇಶವನ್ನು ಹೊಂದಿದೆ. ಅಷ್ಟು ಮಾತ್ರ ಅಲ್ಲ, ಇಂತಹ ಪ್ರಕರಣಗಳ ವಿಚಾರದಲ್ಲಿ ಚಿಕಿತ್ಸೆ ಹೆಸರಲ್ಲಿ ಹಣ ವಸೂಲಿ ದಂಧೆ ನಡೀತಾ ಇದೆ. ಖಾಸಗಿ ಆಸ್ಪತ್ರೆಗಳ ಈ ದಂಧೆಗೆ ಸರ್ಕಾರ ಕಡಿವಾಣ ಹಾಕಬೇಕು ಅನ್ನೋ ಮನವಿಯನ್ನು ಸಹ ಮಾಡಿಕೊಳ್ಳಲಾಗಿದೆ. ಆದರೆ ವೀಕ್ಷಕರೇ, ಇದಕ್ಕೂ ಮೊದಲು ಕೇಂದ್ರ ಸರ್ಕಾರ ಈ ಬಗ್ಗೆ ಅಧ್ಯಯನವನ್ನು ಮಾಡಿ ಸಂಶೋಧನೆಯನ್ನು ನಡೆಸಿ ತನಿಖಾ ವರದಿಯನ್ನು ಬಿಡುಗಡೆ ಮಾಡಲಾಗಿದೆ. ಆ ಒಂದು ವರದಿಯಲ್ಲಿ ಕೋವಿಡ್ ಲಸಿಕೆಯ ನೇರ ಪರಿಣಾಮವನ್ನು ಎಲ್ಲೂ ಉಲ್ಲೇಖಿಸಿರಲಿಲ್ಲ. ಆದರೆ ಲಸಿಕೆ ಪಡೆದ ನಂತರದಲ್ಲಿ ರೋಗ ನಿರೋಧಕ ಶಕ್ತಿ ಇಲ್ಲದೆ ಬಳಲುವಂತಹ ಕೆಲವರಲ್ಲಿ ಹೃದಯಾಘಾತ, ಹೃದಯ ಸ್ತಂಭನ ಆಗಬಹುದು, ಕೆಲವು ಪ್ರಾಣಹಾನಿ ಸಂಭವಿಸಬಹುದು ಅಂತ ತಿಳಿಸಲಾಗಿತ್ತು. ಇದೀಗ ರಾಜ್ಯ ಸರ್ಕಾರ ಕೂಡ ಈ ಕೋವಿಡ್ ಲಸಿಕೆಯಿಂದ ಸಾವಾಗ್ತಿದೆಯಾ ಅನ್ನೋ ಬಗ್ಗೆ ತನಿಖೆ ಮಾಡೋದಕ್ಕೆ ಮುಂದಾಗಿದೆ. ಈ ವಿಚಾರಗಳು ಏನೇ ಇದ್ರೂ ಕೋವಿಡ್ ಅಥವಾ ಕೋವಿಡ್ ಲಸಿಕೆಯ ಮುಂಚಿತವಾಗಿಯೂ ಹೃದಯಾಘಾತಗಳು ಸಂಭವಿಸ್ತಾ ಇದ್ವು. ಹೀಗಾಗಿ ಯುವಕ ಯುವತಿಯರು ಸೇರಿದಂತೆ ಎಲ್ಲ ವಯೋಮಾನದವರು ಆರೋಗ್ಯದ ವಿಚಾರದಲ್ಲಿ ಬಹಳ ಎಚ್ಚರಿಕೆಯಿಂದ ಇರಬೇಕು. ಹಾಗಾದರೆ ಏನು ಮಾಡಬೇಕು, ಯಾವ ರೀತಿಯ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಬೇಕು, ಒಂದಷ್ಟು ಪಾಯಿಂಟ್ಸನ್ನು ಹೇಳ್ತೀನಿ ಕೇಳಿ. ಪ್ರಮುಖವಾಗಿ ಮನೆಯ ಆಹಾರಕ್ಕೆ ಹೆಚ್ಚಿನ ಒತ್ತನ್ನು ಕೊಡಬೇಕು. ಹೊರಗಡೆ ಫುಡ್ಗಳನ್ನು ತಿನ್ನೋದು ಅಂದರೆ ಇತ್ತೀಚಿನ ದಿನದಲ್ಲಿ ಟ್ರೆಂಡ್ ಆಗಿಬಿಟ್ಟಿದೆ. ಮುಖ್ಯವಾಗಿ ಈ ಜಂಕ್ ಫುಡ್ಗಳಲ್ಲಿ ಪೋಷಕಾಂಶಗಳು ಇರೋದಿಲ್ಲ, ಜೊತೆಗೆ ಮನೆಯಲ್ಲಿ ಮಾಡಿದಷ್ಟು ಶುಚಿತ್ವ ಇರೋದಿಲ್ಲ. ಹೀಗಾಗಿ ಹೊರಗಿನ ಫುಡ್ಗಳು, ಅದರಲ್ಲೂ ರೆಡಿಮೇಡ್ ಫುಡ್ಗಳಿಂದ ಆದಷ್ಟು ದೂರ ಇರಬೇಕು. ಇವೆಲ್ಲವೂ ಬಹುತೇಕ ಅಧಿಕ ಕೊಬ್ಬಿನಾಂಶ ಇರುವ ಪದಾರ್ಥಗಳಾಗಿರುತ್ತೆ. ಹೀಗಾಗಿ ಮೊದಲನೇದಾಗಿ ಅದನ್ನು ಅವಾಯ್ಡ್ ಮಾಡಬೇಕಾಗುತ್ತೆ. ಬದಲಾಗಿ ಪ್ರೋಟೀನ್, ವಿಟಮಿನ್ ಯುಕ್ತ ಹಣ್ಣು, ತರಕಾರಿಗಳು, ಧಾನ್ಯಗಳನ್ನು ಹೆಚ್ಚೆಚ್ಚಾಗಿ ಸೇವಿಸಬೇಕು. ಮತ್ತೊಂದು ಪಾಯಿಂಟ್ ಅಂದರೆ ಶಾರೀರಿಕ ಚಟುವಟಿಕೆಗೆ ಹೆಚ್ಚಿನ ಗಮನವನ್ನು ಕೊಡಬೇಕು. ಕೋವಿಡ್ ನಂತರದಲ್ಲಂತೂ ಹೆಚ್ಚಿನ ಜನರು ಮನೆಯಿಂದಲೇ ಕೆಲಸ ಮಾಡುವಂಥವರು. ಆಫೀಸ್ಗೆ ಹೋಗುವಂತಹ ನೆಪದಲ್ಲಾದರೂ ಒಂದಷ್ಟು ಶಾರೀರಿಕ ಚಟುವಟಿಕೆ ಆಗುತ್ತೆ. ಆದರೆ ಮನೆಯಿಂದಲೇ ಕೆಲಸ ಮಾಡ್ತಾ ಇದ್ದರೆ ಕುಳಿತಲ್ಲಿಯೇ ಕಂಪ್ಯೂಟರನ್ನು ಯೂಸ್ ಮಾಡಿ ದೇಹದಲ್ಲಿ ಕೊಬ್ಬು ಶೇಖರಣೆಗೆ ಅವಕಾಶ ಮಾಡಿಕೊಡುತ್ತೆ. ಈ ರೀತಿಯ ಜೀವನ ಶೈಲಿ ಏನಾದರೂ ನಿಮ್ಮದಾಗಿದ್ದರೆ ಪ್ರತಿ ಗಂಟೆಗೊಮ್ಮೆ ಎದ್ದು ಓಡಾಡಬೇಕಾಗುತ್ತೆ. ಸಿಕ್ಕಿರುವಂತಹ ಸ್ವಲ್ಪ ಸಮಯದಲ್ಲಾದರೂ ಯೋಗ ಮಾಡಿ, ಧ್ಯಾನ ಮಾಡಿ, ವರ್ಕೌಟ್, ವ್ಯಾಯಾಮ, ವಾಕಿಂಗ್ ಮಾಡೋದು, ಈ ರೀತಿಯಾಗಿ ನಿಮ್ಮ ಸಮಯವನ್ನು ಸ್ವಲ್ಪನಾದ್ರೂ ನಿಮ್ಮ ಆರೋಗ್ಯದ ಕಡೆಗೆ ಗಮನವನ್ನು ಕೊಡಬೇಕಾಗುತ್ತೆ. ಇನ್ನು ಮೊಬೈಲ್ ಬಳಕೆ ಬಗ್ಗೆ ನಿಮ್ಮೆಲ್ಲರಿಗೂ ಗೊತ್ತಿರುವಂಥದ್ದು. ಬಹುತೇಕರು ಗಂಟೆಗಟ್ಟಲೆ ಮೊಬೈಲನ್ನು ಬಳಸ್ತಾ ಇದ್ದಾರೆ. ತಂದೆ ತಾಯಿಯಂದಿರೂ ಮೊಬೈಲನ್ನು ಬಳಸ್ತಾ ಇದ್ದಾರೆ. ಮಕ್ಕಳಿಗೂ ಅದೇ ಅಭ್ಯಾಸ ಆಗ್ತಾ ಇದೆ. ಇದರಲ್ಲಿ ಮತ್ತಷ್ಟು ಗಂಭೀರವಾಗಿ ಪರಿಗಣಿಸಬೇಕಾದ ವಿಷಯ ಅಂದರೆ ಮಕ್ಕಳಲ್ಲಿ ಆಟ ಪಾಠ ಎಲ್ಲವೂ ಈಗ ಮೊಬೈಲ್ ಮಯ ಆಗ್ತಾ ಇದೆ. ಕಣ್ಣಿನ ಆರೋಗ್ಯದ ದೃಷ್ಟಿಯಿಂದಲೂ ಇದು ಒಳ್ಳೆಯದಲ್ಲ. ಮಕ್ಕಳು ಮೊಬೈಲ್ ಮುಂದೆ, ಕಂಪ್ಯೂಟರ್ ಮುಂದೆ ಹೆಚ್ಚು ಕಾಲವನ್ನು ಕಳೀತಿದ್ದಾರೆ. ಇದು ಆತಂಕಕಾರಿ ಬೆಳವಣಿಗೆ. ಮಕ್ಕಳು ಹೊರಗೆ ಹೋಗಿ ಶಾರೀರಿಕವಾಗಿ ಆಟ ಆಡೋದು ಕಡಿಮೆ ಆಗ್ತಾ ಇದೆ. ಮಕ್ಕಳು ಮಾತ್ರ ಅಲ್ಲದೆ ಯುವಕ ಯುವತಿಯರು ಸಹ ಮೊಬೈಲ್ನಲ್ಲೇ ಗೇಮ್ಗಳನ್ನು ಆಡ್ತಿದ್ದಾರೆ, ರೀಲ್ಸ್ಗಳನ್ನು ನೋಡ್ತಿದ್ದಾರೆ. ಈ ರೀತಿಯಾಗಿ ಕುಳಿತಲ್ಲೇ ಕುಳಿತರೆ ದೇಹದಲ್ಲಿ ಬೊಜ್ಜು ಬೆಳೆಯೋದ್ರ ಜೊತೆಗೆ ಬೇರೆ ಬೇರೆ ಆರೋಗ್ಯದ ಸಮಸ್ಯೆಗಳು ಕಾಣಿಸ್ಕೊಳ್ಳುತ್ತೆ, ದೇಹದ ಮೇಲೆ ಕೆಟ್ಟ ಪರಿಣಾಮವನ್ನು ಬೀರುತ್ತೆ. ಈ ವಿಚಾರ ಯಾಕೆ ಹೆಚ್ಚಿನದಾಗಿ ಹೇಳ್ತಿದ್ದೀನಿ ಅಂದರೆ ಸಣ್ಣ ವಯಸ್ಸಿನಲ್ಲಿ ಹೃದಯಾಘಾತ ಸಮಸ್ಯೆಗಳು ಕಾಣಿಸ್ಕೊಳ್ಳೋದಕ್ಕೆ ಇವೇ ಕಾರಣ ಆಗ್ತಿದೆ ಅಂತ. ಹಿಂದೆಲ್ಲ 15-20 ವರ್ಷಗಳ ಹಿಂದೆ ಯುವಕರಲ್ಲಿ ಹಾರ್ಟ್ ಅಟ್ಯಾಕ್ ಆಗುವಂತಹ ಸಂಖ್ಯೆ ಕಡಿಮೆ ಇತ್ತು. ಆದರೆ ಇತ್ತೀಚೆಗೆ ಜಾಸ್ತಿ ಆಗಿದೆ. ಚಿಕ್ಕ ವಯಸ್ಸಲ್ಲಿ ನಾರಿನಾಂಶ, ಪ್ರೋಟೀನ್, ವಿಟಮಿನ್ ಯುಕ್ತ ಆಹಾರಗಳನ್ನು ಹೆಚ್ಚೆಚ್ಚು ಸೇವನೆ ಮಾಡಬೇಕು. ಆದರೆ ಇವುಗಳನ್ನು ತಿನ್ನೋದಕ್ಕೆ ಯುವ ಜನತೆ ಇಷ್ಟಪಡ್ತಾ ಇಲ್ಲ.
ಅದರ ಬದಲಾಗಿ ಯುವಕ ಯುವತಿಯರ ದೇಹದಲ್ಲಿ ಏನು ಹೋಗ್ತಾ ಇದೆ, ಕೊಬ್ಬಿನ ಅಂಶ ಹೆಚ್ಚಾಗಿರುವಂತಹ ಆಹಾರಗಳು ಹೋಗ್ತಾ ಇದೆ, ಅಧಿಕ ಕಾರ್ಬೋಹೈಡ್ರೇಟ್ ಇರುವಂತಹ ಆಹಾರಗಳನ್ನು ಸೇವಿಸ್ತಿದ್ದಾರೆ. ಈ ರೀತಿಯಾದಂತಹ ಆರೋಗ್ಯ ಪದ್ಧತಿ ಕ್ರಮೇಣವಾಗಿ ಹೃದಯದ ರಕ್ತನಾಳಗಳಲ್ಲಿ ಕೊಬ್ಬು ಶೇಖರಣೆ ಆಗೋದಕ್ಕೆ ಕಾರಣ ಆಗುತ್ತೆ, ಹೃದಯಾಘಾತಕ್ಕೆ ಕಾರಣ ಆಗುತ್ತೆ. ಇನ್ನು ಈ ರೀತಿಯಾದಂತಹ ಜಂಕ್ ಫುಡ್ ಆರೋಗ್ಯ ಪದ್ಧತಿಗೆ ತಕ್ಕಂತೆ ಈ ಆನ್ಲೈನ್ಗಳಲ್ಲಿ ಫುಡ್ ಡೆಲಿವರಿ ಮಾಡುವಂತಹ ಅವಕಾಶಗಳು, ಆ್ಯಪ್ಗಳು ಹೆಚ್ಚೆಚ್ಚು ಬರ್ತಾ ಇದೆ. ಇವತ್ತಿನ ದಿನದಲ್ಲಿ ಯಾರು ಯಾವುದನ್ನು ಬೇಕಾದರೂ ಕುಳಿತಲ್ಲೇ ಆರ್ಡ್ರ್ ಮಾಡಿ ತರಿಸ್ಕೊಳ್ಳುವಂತಹ ಸುಲಭ ಮಾರ್ಗಗಳನ್ನು ಕಂಡುಕೊಳ್ಳಲಾಗಿದೆ. ಇದರಿಂದ ಏನಾಗ್ತಾ ಇದೆ, ಮಕ್ಕಳು ಹಾಗೆ ಯುವ ಜನತೆ ಈ ಪಿಜ್ಜಾ, ಬರ್ಗರ್, ಕರಿದ ಪದಾರ್ಥಗಳು, ಬೇಕರಿ ತಿನಿಸುಗಳನ್ನು ಆನ್ಲೈನ್ನಲ್ಲಿ ಆರ್ಡರ್ ಮಾಡಿ ಮನೆಗೆ ತರಿಸ್ಕೊಳ್ತಿದ್ದಾರೆ. ಸುಲಭವಾಗಿ ಸಿಗುತ್ತೆ, ಹೋಟೆಲ್ಗಳಿಗೂ ಹೋಗಬೇಕಾಗಿಲ್ಲ. ಆದರೆ ಇದು ಉತ್ತಮ ಬೆಳವಣಿಗೆನಾ? ಆಧುನಿಕ ಜಗತ್ತಿನಲ್ಲಿ ಟೆಕ್ನಾಲಜಿಯಿಂದ ಎಷ್ಟು ಒಳ್ಳೆಯದಿದೆಯೋ ಅಷ್ಟೇ ಕೆಟ್ಟ ಪರಿಣಾಮಗಳು ಸಹ ಇದೆ. ಹೀಗಾಗಿ ಮನೆಯ ಆಹಾರಕ್ಕೆ ಹೆಚ್ಚಿನ ಒತ್ತನ್ನು ಕೊಡಬೇಕಾಗಿದೆ. ಒಟ್ಟಾರೆಯಾಗಿ ಜೀವನ ಶೈಲಿ ಹಾಗೆ ಆರೋಗ್ಯ ಪದ್ಧತಿಯ ಕಡೆಗೆ ಹೆಚ್ಚಿನ ಗಮನವನ್ನು ಕೊಡಬೇಕು. ಹಾಗಾದರೆ ವೀಕ್ಷಕರೇ, ಈ ಬಗ್ಗೆ ನೀವೇನಂತೀರಾ? ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಜೊತೆಗೆ ಆರೋಗ್ಯದ ದೃಷ್ಟಿಯಿಂದ, ಮುನ್ನೆಚ್ಚರಿಕಾ ದೃಷ್ಟಿಯಿಂದ ಈ ಒಂದು ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಕುಟುಂಬದವರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಧನ್ಯವಾದಗಳು ವೀಕ್ಷಕ.